ನಮಸ್ಕಾರ. ಫಸ್ಟ್ ಟ್ಯೂಬ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕಾರಣದಲ್ಲಿ ಅಧಿಕಾರ ಅನ್ನೋದು ಶಾಶ್ವತವಲ್ಲ ಅನ್ನೋದು ಜಗತ್ತಿಗೆ ತಿಳಿದಿರುವಂತಹ ಸತ್ಯ. ಆದರೆ ಅಧಿಕಾರದಲ್ಲಿದ್ದಾಗ ಮಾಡಿದ ತಪ್ಪುಗಳು ಮತ್ತು ಆಡಿದ ಅಹಂಕಾರದ ಮಾತುಗಳು ಎಂದಿಗೂ ಕೂಡ ಸುಮ್ಮನೆ ಬಿಡೋದಿಲ್ಲ. ಆ ತಪ್ಪುಗಳು ಒಂದು ದಿನ ಬೃಹತ್ ರೂಪ ತಾಳಿ ಅದೇ ನಾಯಕನ ಕೊರಡೆಗೆ ಕುಣಿಕೆಯಾಗಿ ಸುತ್ತಿಕೊಳ್ಳುತ್ತೆ. ಪಶ್ಚಿಮ ಬಂಗಾಳವನ್ನ ದಶಕಗಳ ಕಾಲ ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ಮೆರೆದಿದ್ದಂತಹ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರ ಪರಿಸ್ಥಿತಿ ಈಗ ಅಕ್ಷರಶಃ ಇದೇ ಹಂತಕ್ಕೆ ಬಂದು ತಲುಪಿದೆ. ಹೌದು, ಪಶ್ಚಿಮ ಬಂಗಾಳದಲ್ಲಿ ಈಗ ಅಧಿಕಾರ ಕಳೆದುಕೊಂಡು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಮಾಜಿ ಮುಖ್ಯಮಂತ್ರಿ ಮತ್ತು ತೃಣಮೂಲ ಕಾಂಗ್ರೆಸ್ ಅಂದ್ರೆ ಟಿಎಂಸಿ ಪಕ್ಷದ ನಾಯಕಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಇದೀಗ ಮತ್ತೊಂದು ಭಾರಿ ದೊಡ್ಡ ಹೊಸ ಎಫ್ಐಆರ್ ದಾಖಲಾಗಿದೆ. ಈ ಪ್ರಕರಣ ಎಷ್ಟೊಂದು ಗಂಭೀರವಾಗಿದೆ ಅಂತಂದ್ರೆ, ಯಾವುದೇ ಕ್ಷಣದಲ್ಲಿ ಕೋಲ್ಕತ್ತಾ ಪೊಲೀಸರು ಅಥವಾ ಕೇಂದ್ರ ತನಿಖಾ ಸಂಸ್ಥೆಗಳು ದೀದಿಯ ಮನೆಗೆ ನುಗ್ಗಿ ಅವರನ್ನ ಅರೆಸ್ಟ್ ಮಾಡುವ ಭಾರಿ ದೊಡ್ಡ ಸಾಧ್ಯತೆಗಳು ಕೂಡ ದಟ್ಟವಾಗಿವೆ. ದೀದಿಯ ವರ್ಷಗಳ ಹಳೆಯ ಆಡಳಿತದ ಕರಾಳ ಮುಖ ಈಗ ಒಂದೊಂದಾಗಿ ಬಯಲಾಗ್ತಾ ಇದೆ. ಅಷ್ಟಕ್ಕೂ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ದಾಖಲಾಗಿರುವಂತಹ ಈ ಹೊಸ ಎಫ್ಐಆರ್ ನ ಹಿಂದಿನ ಅಸಲಿ ಗುಟ್ಟೇನು, ಅವರು ಆಡಳಿತದಲ್ಲಿದ್ದಾಗ ಮಾಡಿದಂತಹ ಕೋಟ್ಯಾಂತರ ರೂಪಾಯಿಗಳ ಆರ್ಥಿಕ ಹಗರಣಗಳು ಈಗ ಹೇಗೆ ಬಟಾಬಯಲಾಗಿವೆ. ಬಂಗಾಳದ ನೂತನ ಮುಖ್ಯಮಂತ್ರಿ ಬಿಜೆಪಿಯ ಸುವೇಂದು ಅಧಿಕಾರಿ ಅವರು ಮಾಜಿ ಸಿಎಂ ದೀದಿಗೆ ಕೊಟ್ಟಿರುವಂತಹ ಆ ಖಡಕ್ ವಾರ್ನಿಂಗ್ ಆದ್ರೂ ಎಂಥದ್ದು. ಈ ಬೆಳವಣಿಗೆಯಿಂದಾಗಿ ಟಿಎಂಸಿ ಪಕ್ಷದೊಳಗೆ ಹಿರಿಯ ನಾಯಕರ ನಡುವೆ ಶುರುವಾಗಿರುವಂತಹ ಭಾರಿ ದೊಡ್ಡ ಕೋಲಾಹಲ ಏನು? ದೀದಿ ಜೈಲಿಗೆ ಹೋದ್ರೆ ಟಿಎಂಸಿ ಪಕ್ಷ ಕಂಪ್ಲೀಟ್ ಆಗಿ ಉಡಿಸಾಗತ್ತಾ? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಇಡೀ ದೇಶದ ನಿದ್ದೆಗೆಡಿಸಿರುವಂತಹ ಈ ಮಮತಾ ಬ್ಯಾನರ್ಜಿ ಅವರ ಬಂಧನದ ಭೀತಿಯ ಪ್ರತಿಯೊಂದು ಗುಟ್ಟನ್ನ ಎಳೆಯಳಿಯಾಗಿ ಬಿಚ್ಚಿಡೋಣ. ರಾಷ್ಟ್ರೀಯ ರಾಜಕಾರಣ ಮತ್ತು ಬಂಗಾಳದ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಮಮತಾ ಬ್ಯಾನರ್ಜಿ ಅರೆಸ್ಟ್ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ರಾಜಕೀಯದ ವಿವಾದದ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ದಾಖಲಾಗಿರುವ ಈ ಹೊಸ ಪ್ರಕರಣದ ಹಿನ್ನೆಲೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಧಿಕಾರ ಕಳೆದುಕೊಂಡ ನಂತರ ತೀವ್ರ ಹತಾಶೆಯಲ್ಲಿರುವಂತಹ ಮಮತಾ ಬ್ಯಾನರ್ಜಿ ಅವರು ಒಂದು ಕಡೆ ತಮ್ಮದೇ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರ ಬಂಡಾಯವನ್ನ ಎದುರಿಸ್ತಾ ಇದ್ದಾರೆ. ಅದರ ನಡುವೆ ಈಗ ಅವರ ವಿರುದ್ಧ ಕೋಲ್ಕತ್ತಾದ ಪ್ರಮುಖ ಪೊಲೀಸ್ ಠಾಣೆಯಲ್ಲಿ ಒಂದು ಸ್ಫೋಟಕ ಎಫ್ಐಆರ್ ದಾಖಲಾಗಿದೆ. ಈ ಎಫ್ಐಆರ್ ನಲ್ಲಿ ಕೇವಲ ಯಾವುದೋ ಸಣ್ಣ ರಾಜಕೀಯದ ಹೇಳಿಕೆಗಾಗಿ ದಾಖಲಾಗಿಲ್ಲ, ಬದಲಾಗಿ ಅವರು ಅಧಿಕಾರದಲ್ಲಿದ್ದಾಗ ನಡೆದಂತಹ ಭಾರಿ ದೊಡ್ಡ ಮಟ್ಟದ ಸರ್ಕಾರಿ ಹಗರಣದ ದುರ್ಬಳಕೆ ಮತ್ತು ಸಾರ್ವಜನಿಕ ಆಸ್ತಿಯ ಲೂಟಿಗೆ ಸಂಬಂಧಿಸಿದ ಗಂಭೀರವಾದಂತಹ ಕ್ರಿಮಿನಲ್ ಪ್ರಕರಣವಾಗಿದೆ. ರಾಜ್ಯದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟು ಮಾಡಿದ ಷಡ್ಯಂತ್ರದ ರೂವಾರಿ ದೀದಿ ಎನ್ನುವಂತಹ ಆರೋಪ ಇದೀಗ ಅಧಿಕೃತವಾಗಿ ದಾಖಲಾಗಿದೆ. ಒಂದು ರಾಜ್ಯವನ್ನ ದಶಕಗಳ ಕಾಲ ಆಳಿದಂತಹ ನಾಯಕಿಯಾಗಿ ಪಾರದರ್ಶಕ ಆಡಳಿತ ಕೊಡಬೇಕಾದ ಜವಾಬ್ದಾರಿ ಮಮತಾ ಬ್ಯಾನರ್ಜಿ ಅವರ ಮೇಲಿತ್ತು. ಆದ್ರೆ ಈಗ ಬಂಗಾಳದಲ್ಲಿ ಆಡಳಿತ ಕಂಪ್ಲೀಟ್ ಆಗಿ ಬದಲಾಗಿದೆ. ಈಗ ಬಂಗಾಳದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕುಳಿತಿರುವುದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಸುವೇಂದು ಅಧಿಕಾರಿ. ಮಾಜಿ ಮುಖ್ಯಮಂತ್ರಿಯ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆಯೇ ಸುವೇಂದು ಅಧಿಕಾರಿಯವರು ತಮ್ಮ ಪೊಲೀಸ್ ಇಲಾಖೆಗೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಕಂಪ್ಲೀಟ್ ಫ್ರೀ ಹ್ಯಾಂಡ್ ಪವರ್ ಅನ್ನು ಕೊಟ್ಟಿದ್ದಾರೆ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡ ವಿಐಪಿ ಆಗಿರಲಿ, ಎಷ್ಟೇ ವರ್ಷ ಆಡಳಿತ ಮಾಡಿರಲಿ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಯಾವುದೇ ಮುಲಾಜಿಲ್ಲದೆ ಸಾಕ್ಷ್ಯಗಳನ್ನ ಕಲೆ ಹಾಕಿ ಡೈರೆಕ್ಟ್ ಆಗಿ ಆಕ್ಷನ್ ತೆಗೆದುಕೊಳ್ಳಿ ಅಂತ ಆದೇಶಿಸಿದ್ದಾರೆ. ಇದು ಬಂಗಾಳದ ಜನತೆಗೆ ನಿಜವಾದ ಕಾನೂನಿನ ಆಡಳಿತ ಹೇಗಿರುತ್ತೆ ಅನ್ನೋದರ ಅಸಲಿ ದರ್ಶನ ಮಾಡಿಸಿದೆ. ಈ ಹೊಸ ಎಫ್ಐಆರ್ ದಾಖಲಾದ ತಕ್ಷಣವೇ ಕೋಲ್ಕತ್ತಾದ ರಾಜಕೀಯ ವಲಯದಲ್ಲಿ ಭಾರಿ ದೊಡ್ಡ ವದಂತಿಗಳು ಹಬ್ಬಲು ಶುರುವಾಗಿವೆ. ಯಾವುದೇ ಕ್ಷಣದಲ್ಲಿ ಪೊಲೀಸರ ವಿಶೇಷ ತಂಡ ಮಮತಾ ಬ್ಯಾನರ್ಜಿ ಅವರ ಕಾಲಿಘಟ್ ನಿವಾಸಕ್ಕೆ ಭೇಟಿ ನೀಡಿ ಅವರನ್ನ ವಶಕ್ಕೆ ಪಡೆಯಬಹುದು ಎನ್ನುವ ಆತಂಕ ನಿರ್ಮಾಣವಾಗಿದೆ. ಭ್ರಷ್ಟಾಚಾರದ ಪ್ರಕರಣದಲ್ಲಿ ಸಾಕ್ಷ್ಯನಾಶ ಮಾಡುವ ಸಾಧ್ಯತೆ ಇರೋದ್ರಿಂದ ಪೊಲೀಸರು ಮಧ್ಯರಾತ್ರಿ ಆಪರೇಷನ್ ಮೂಲಕ ಮಾಜಿ ಸಿಎಂ ಅವರನ್ನ ಅರೆಸ್ಟ್ ಮಾಡಬಹುದು ಎಂಬುವ ಲೆಕ್ಕಾಚಾರ ಕೂಡ ನಡೀತಾ ಇದೆ. ಇಷ್ಟು ವರ್ಷಗಳ ಕಾಲ ಬೇರೆ ನಾಯಕರನ್ನ ಹೆದರಿಸುತ್ತಿದ್ದಂತಹ ದೀದಿ ಈಗ ಸ್ವತಃ ತಾವೇ ಅರೆಸ್ಟ್ ಆಗುವ ಭೀತಿಯಲ್ಲಿ ಅಕ್ಷರಶಃ ನಡುಕ್ತಾ ಇದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಇಷ್ಟೊಂದು ಭಾರಿ ದೊಡ್ಡ ಆಕ್ಷನ್ ನಡೀತಾ ಇದ್ರು ಕೂಡ ಟಿಎಂಸಿ ಪಕ್ಷದ ಯುವ ನಾಯಕ ಮತ್ತು ದೀದಿಯ ಅಳಿಯ ಅಭಿಷೇಕ್ ಬ್ಯಾನರ್ಜಿ ಅವರು ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿರುವುದು ಭಾರಿ ಕುತೂಹಲ ಮೂಡಿಸಿದೆ. ಸಾಮಾನ್ಯವಾಗಿ ದೀದಿಗೆ ಏನಾದ್ರೂ ಸಮಸ್ಯೆಯಾದರೆ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಂತಹ ಅಭಿಷೇಕ್ ಈಗ ತಮ್ಮದೇ ಪ್ರತ್ಯೇಕ ಬಣವನ್ನ ಕಟ್ಟಿಕೊಂಡು ದೂರ ಉಳಿದಿದ್ದಾರೆ. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಮತ್ತು ಇಡೀ ತನಿಖೆಯಿಂದ ಬಚಾವಾಗಲು ಅವರು ಉದ್ದೇಶಪೂರ್ವಕವಾಗಿ ದೀದಿಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಸ್ವಂತ ಅಳಿಯನೇ ಕಷ್ಟದ ಸಮಯದಲ್ಲಿ ಕೈಕೊಟ್ಟಾಗ ಮಮತಾ ಬ್ಯಾನರ್ಜಿ ಅವರು ಈಗ ಅಕ್ಷರಶಃ ಒಂಟಿಯಾಗಿದ್ದಾರೆ. ಇದು ಟಿಎಂಸಿ ಪಕ್ಷದ ಒಳಗಿನ ಒಡಕನ್ನ ಮತ್ತಷ್ಟು ಅಗಲ ಮಾಡಿದೆ. ಈ ಪ್ರಕರಣವನ್ನ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಬೊಬ್ಬೆ ಹೊಡಿತಾ ಇದ್ದ ಬಿಜೆಪಿ ಈಗ ಆಡಳಿತ ಪಕ್ಷವಾಗಿ ಬಹಳ ಗಂಭೀರವಾಗಿ ಪರಿಗಣಿಸಿದ್ದು ಇದನ್ನ ನಿರ್ಣಾಯಕ ಘಟ್ಟಕ್ಕೆ ಕೊಂಡೊಯ್ತಾ ಇದೆ. ಇದು ಬಿಜೆಪಿ ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಆಗಿದೆ. ದೀದಿಯ ಅಸಲಿ ಭ್ರಷ್ಟ ಬಣ್ಣ ಈಗ ಇಡೀ ದೇಶದ ಮುಂದೆ ಬಯಲಾಗಿದೆ. ಕೇವಲ ಭಾಷಣಗಳಲ್ಲಿ ಮಾತ್ರ ಪ್ರಾಮಾಣಿಕತೆ ತೋರಿಸ್ತಾ ಇದ್ದಂತಹ ನಾಯಕಿಯ ಅಸಲಿ ಮುಖವಾಡ ಕಳಚಿ ಬಿದ್ದಿದೆ. ಮಮತಾ ಬ್ಯಾನರ್ಜಿ
ಬ್ಯಾನರ್ಜಿ ಅವರು ಜೈಲಿಗೆ ಹೋದ್ರೆ ಟಿಎಂಸಿ ಪಕ್ಷವನ್ನ ಮುನ್ನಡೆಸುವ ನಾಯಕರೇ ಇಲ್ಲದಂತಾಗತ್ತೆ. ಇದು ಪಶ್ಚಿಮ ಬಂಗಾಳವನ್ನ ಕಂಪ್ಲೀಟ್ ಆಗಿ ಟಿಎಂಸಿ ಮುಕ್ತ ಬಂಗಾಳವನ್ನಾಗಿ ಮಾಡುವ ಬಿಜೆಪಿಯ ಮೆಗಾ ಪ್ಲಾನ್ ನ ಅತಿ ಮುಖ್ಯ ಭಾಗವಾಗಿದೆ ಅಂತ ಇದ್ದಾರೆ ರಾಜಕೀಯ ಪಂಡಿತರು. ಇನ್ನು ಸ್ನೇಹಿತರೆ, ಈ ಹೊಸ ಎಫ್ಐಆರ್ ಕೇವಲ ರಾಜ್ಯ ಪೊಲೀಸರ ಮಟ್ಟಕ್ಕೆ ಸೀಮಿತವಾಗಿರೋದಿಲ್ಲ. ಇದು ರಾಜ್ಯ ಪೊಲೀಸರ ಮಟ್ಟಕ್ಕೆ ಸೀಮಿತವಾಗಿರೋದಿಲ್ಲ. ಇದರ ಹಿಂದೆ ಭಾರಿ ದೊಡ್ಡ ಕರಾಳ ರಾಜಕೀಯ ಗಣಿತ ಕೂಡ ಅಡಗಿದೆ. ಆರ್ಥಿಕ ಹಗರಣ ವ್ಯಾಪ್ತಿ ನೂರಾರು ಕೋಟಿಯನ್ನ ದಾಟ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ನೇರವಾಗಿ ಸಿಬಿಐ ಮತ್ತು ಇಡಿ ತನಿಖೆಗೆ ವಹಿಸುವ ಎಲ್ಲಾ ಸಾಧ್ಯತೆಗಳಿವೆ. ಕೇಂದ್ರ ತನಿಖಾ ಸಂಸ್ಥೆಗಳು ಒಮ್ಮೆ ಎಂಟ್ರಿ ಕೊಟ್ರೆ ಈ ಪ್ರಕರಣದಿಂದ ಹೊರಬರುವುದು ಅಸಾಧ್ಯದ ಮಾತು. ಈಗಾಗಲೇ ಜೈಲಿನಲ್ಲಿರುವಂತಹ ಟಿಎಂಸಿಯ ಮಾಜಿ ಸಚಿವರಾದ ಪಾರ್ಥ ಚಟರ್ಜಿ ಮತ್ತು ಜ್ಯೋತಿಪ್ರಿಯಾ ಮಲ್ಲಿಕ್ ಅವರ ಸಾಲಿಗೆ ಈಗ ಖುದ್ದು ಮಮತಾ ಬ್ಯಾನರ್ಜಿ ಅವರು ಸೇರ್ಪಡೆಯಾಗುವ ಕಾಲ ಬಹಳ ಹತ್ತಿರದಲ್ಲಿದೆ. ತನಿಖಾ ಸಂಸ್ಥೆಗಳ ಕುಣಿಕೆ ಈಗ ದೀದಿಯ ಕುತ್ತಿಗೆಗೆ ಬಿಗಿಯಾಗಿ ಸುತ್ತಿಕೊಳ್ತಾ ಇದೆ. ದೀದಿಯ ಮೇಲೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಟಿಎಂಸಿ ಪಕ್ಷದಲ್ಲಿರುವಂತಹ ಉಳಿದ ನಾಯಕರಿಗೆ ಎಲ್ಲಿಲ್ಲದ ನಡಕ ಶುರುವಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಮೇಲೂ ಕೂಡ ಕೇಸ್ ಬೀಳಬಹುದು, ನಾವು ಜೈಲಿಗೆ ಹೋಗಬೇಕಾಗುತ್ತೆ ಎನ್ನುವ ಭಯದಲ್ಲಿ ಅನೇಕ ಟಿಎಂಸಿ ನಾಯಕರು ಈಗಾಗಲೇ ಬಿಜೆಪಿಯ ಬಾಗಿಲನ್ನು ತಟ್ತಾ ಇದ್ದಾರೆ. ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸಲೇಬೇಕು ಎನ್ನುವ ಭಯ ಅವರನ್ನ ಕಾಡ್ತಾ ಇದೆ. ತಾವು ಮಾಡಿದ ಪಾಪವನ್ನು ತೊಳೆದುಕೊಳ್ಳಲು ಅವರು ಬಿಜೆಪಿಯ ವಾಷಿಂಗ್ ಮಿಷಿನ್ ಒಳಗೆ ನುಗ್ಗಲು ಕ್ಯೂನಲ್ಲಿ ನಿಂತಿದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಇದು ಟಿಎಂಸಿ ಪಕ್ಷವನ್ನ ಒಳಗಿನಿಂದಲೇ ಟೊಳ್ಳಾಗಿಸ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ಈ ಭ್ರಷ್ಟಾಚಾರದ ಎಫ್ಐಆರ್ ನಿಂದಾಗಿ ಅತಿ ಹೆಚ್ಚು ಮುಖಭಂಗ ಅನುಭವಿಸ್ತಾ ಇರುವುದು ಅವರು ಭಾಗವಾಗಿರುವಂತಹ ಇಂಡಿಯಾ ಕೂಟ. ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಮತ್ತು ಇತರ ಮಿತ್ರ ಪಕ್ಷಗಳ ನಾಯಕರು ಈಗ ಮಮತಾ ಬ್ಯಾನರ್ಜಿ ಅವರನ್ನ ಸಮರ್ಥಿಸಿಕೊಳ್ಳಲಾರದೆ ಒದ್ದಾಡ್ತಾ ಇದ್ದಾರೆ. ದೀದಿಯನ್ನ ಬೆಂಬಲಿಸಿದ್ರೆ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಂತೆ ಆಗುತ್ತದೆ, ಬೆಂಬಲಿಸದಿದ್ರೆ ಮೈತ್ರಿ ಮುರಿದು ಬೀಳುತ್ತೆ ಎನ್ನುವ ಅತಂತ್ರ ಸ್ಥಿತಿಯಲ್ಲಿ ಪಕ್ಷಗಳಿವೆ. ಇದು ಇಂಡಿಯಾ ಒಕ್ಕೂಟದ ಒಳಗಿರುವಂತಹ ಭಿನ್ನಾಭಿಪ್ರಾಯಗಳನ್ನ ಮತ್ತು ಅವರ ನೈತಿಕ ದಿವಾಳಿತನವನ್ನ ಜಗಜ್ಜಾಹೀರಾಗುವಂತೆ ಮಾಡಿದೆ. ತಮ್ಮ ನಾಯಕಿಯ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆಯೇ ಕೆಲವು ಟಿಎಂಸಿ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂತಹ ಪ್ರಯತ್ನ ಮಾಡಿದ್ದಾರೆ. ಇದು ಬಿಜೆಪಿಯ ರಾಜಕೀಯ ದ್ವೇಷದ ಷಡ್ಯಂತರ ಅಂತ ಬೊಬ್ಬೆ ಹೊಡಿತಾ ಇದ್ದಾರೆ. ಆದರೆ ಇವರ ಈ ಪ್ರತಿಭಟನೆಗೆ ಬಂಗಾಳದ ಜನಸಾಮಾನ್ಯರಿಂದ ಒಂದೇ 1% ಬೆಂಬಲ ಕೂಡ ಸಿಕ್ಕಿಲ್ಲ. ಇಷ್ಟು ವರ್ಷಗಳ ಕಾಲ ಟಿಎಂಸಿ ನಾಯಕರು ಬಂಗಾಳದ ಜನರಿಗೆ ಕೊಟ್ಟಿದ್ದಂತಹ ಕಿರುಕುಳ ಮತ್ತು ಭ್ರಷ್ಟಾಚಾರದಿಂದ ಜನ ಆಕ್ರೋಶ ಕಟ್ಟೆ ಈಗ ಒಡೆದಿದೆ. ದೀದಿಗೆ ಶಿಕ್ಷೆಯಾಗಲಿ ಎನ್ನುವುದೇ ಮೆಜಾರಿಟಿ ಬೆಂಗಾಳಿಗಳ ಆಶಯವಾಗಿದೆ. ಇದು ಟಿಎಂಸಿ ಪಕ್ಷದ ನೆಲಕಚ್ಚಿದ ವರ್ಚಸ್ಸಿಗೆ ಅತಿ ದೊಡ್ಡ ಸಾಕ್ಷಿಯಾಗಿದೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ದಾಖಲಾಗಿರುವ ಈ ಎಫ್ಐಆರ್ ನ ಕಾನೂನು ಪ್ರಕ್ರಿಯೆ ಈಗ ಭಾರಿ ಕುತೂಹಲ ಕೆರಳಿಸಿದೆ. ಆರ್ಥಿಕ ಹಗರಣದ ಪ್ರಕರಣಗಳು ಬಹಳ ಗಂಭೀರವಾದಂತಹ ಕ್ರಿಮಿನಲ್ ಒಫೆನ್ಸ್ ಆಗಿರುತ್ತವೆ. ಈಗ ರಾಜ್ಯದಲ್ಲಿ ಇರುವುದು ಸುವೇಂದು ಅಧಿಕಾರಿ ಅವರ ನೇತೃತ್ವದ ಖಡಕ್ ಪೊಲೀಸ್ ಇಲಾಖೆ. ಪೊಲೀಸರು ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಿದರೆ ಮಮತಾ ಬ್ಯಾನರ್ಜಿ ಅವರು ಕೋರ್ಟ್ ಮೆಟ್ಟಿಲೇರಿ ನಿರೀಕ್ಷಣಾ ಜಾಮೀನು ಪಡೆಯಬೇಕಾದ ಅನಿವಾರ್ಯತೆ ಬರಬಹುದು. ಒಂದ್ ವೇಳೆ ಕೋರ್ಟ್ ಕಠಿಣ ನಿರ್ಧಾರ ತೆಗೆದುಕೊಂಡ್ರೆ ಮತ್ತು ಪೊಲೀಸರು ಸಾಕ್ಷ್ಯಗಳನ್ನು ಸರಿಯಾಗಿ ಒದಗಿಸಿದ್ರೆ ಮಾಜಿ ಸಿಎಂಗೆ ಜೈಲು ದರ್ಶನವಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ರಾಜಕಾರಣದಲ್ಲಿ ನಾವು ಆಡುವ ಮಾತುಗಳು ಮತ್ತು ಮಾಡುವ ಕರ್ಮಗಳು ಯಾವತ್ತಿದ್ರೂ ಕೂಡ ತಿರುಗಿ ಹೊಡೆಯುವ ಒಂದು ಬೂಮ್ರಂಗ್ ಆಗಿದೆ. ಮಮತಾ ಬ್ಯಾನರ್ಜಿ ಅವರು ತಾವು ಅಧಿಕಾರದಲ್ಲಿದ್ದಾಗ ಅಹಂಕಾರದಿಂದ ಆಡಿದ ಮಾತುಗಳು ಮತ್ತು ಮಾಡಿದ ತಪ್ಪುಗಳಿಗೆ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತು ಭಾರಿ ಬೆಲೆ ತೆರ್ತಾ ಇದ್ದಾರೆ. ಭ್ರಷ್ಟಾಚಾರ ಮತ್ತು ಅಧಿಕಾರದ ದುರ್ಬಳಕೆ ಮಾಡಿದ ಯಾರಿಗೂ ಕೂಡ ಈ ನೆಲದಲ್ಲಿ ರಾಜಕೀಯವಾಗಿ ಉಳಿಗಾಲವಿಲ್ಲ ಎನ್ನುವುದನ್ನ ಭಾರತದ ಇತಿಹಾಸ ಪದೇ ಪದೇ ಸಾಬೀತುಪಡಿಸ್ತಾ ಇದೆ. ಮಾಜಿ ಸಿಎಂ ದೀದಿಯ ಈ ಭಾರಿ ದೊಡ್ಡ ಸಂಕಷ್ಟ ಮುಂಬರುವ ದಿನಗಳಲ್ಲಿ ಅವರ ರಾಜಕೀಯ ಅಸ್ತಿತ್ವವನ್ನೇ ಕಂಪ್ಲೀಟ್ ಆಗಿ ಅಳಿಸಿ ಹಾಕುತ್ತಾ ಎನ್ನುವುದನ್ನ ಕಾಲವೇ ನಿರ್ಣಯಿಸಬೇಕಾಗಿದೆ. ಸೊ ನಿಮ್ಗೆ ಏನಿಸುತ್ತೆ, ಅಧಿಕಾರದಲ್ಲಿದ್ದಾಗ ಮಾಡಿದ ಭಾರಿ ದೊಡ್ಡ ಆರ್ಥಿಕ ಹಗರಣಗಳಿಗಾಗಿ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ದಾಖಲಾಗಿರುವ ಹೊಸ ಎಫ್ಐಆರ್ 100% ಸರಿ ಅಂತ ನಿಮ್ಗನ್ಸುತ್ತಾ? ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಸರ್ಕಾರದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎನ್ನುವಂತೆ ಮಾಜಿ ಸಿಎಂ ಅವರನ್ನ ತಕ್ಷಣವೇ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಬೇಕು ಎನ್ನುವ ಮಾತಿಗೆ ನಿಮ್ಮ ಬೆಂಬಲ ಇದೆಯಾ? ದೀದಿ ಜೈಲಿಗೆ ಹೋದ್ರೆ ಮತ್ತು ಅಳಿಯ ಅಭಿಷೇಕ್ ಬ್ಯಾನರ್ಜಿ ಬಂಡಾಯ ಮುಂದುವರೆದ್ರೆ ಟಿಎಂಸಿ ಪಕ್ಷ ಕಂಪ್ಲೀಟ್ ಆಗಿ ನಾಶವಾಗಿ ಬಂಗಾಳವು ಟಿಎಂಸಿ ಮುಕ್ತವಾಗಲಿದೆ ಅಂತ ನೀವು ಒಪ್ತೀರಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ರಾಷ್ಟ್ರೀಯ ರಾಜಕಾರಣ ಮತ್ತು ಕಾನೂನಿನ ಸುವ್ಯವಸ್ಥೆಯನ್ನ ಎತ್ತಿ ಹಿಡಿಯುವ ಈ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಜಕೀಯ ವಿಶ್ಲೇಷಣೆಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ರಾಜಕೀಯ ಷಡ್ಯಂತ್ರದ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.